ಹಲೋ ಫ್ರೆಂಡ್ಸ್. ನಾವು ಇವತ್ತು ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಪ್ರಕಾರ ಹೆಂಗೆ ನೋಂದಣಿ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ತುಂಬ ಜನಕ್ಕೆ ಕನಸಿರುತ್ತೆ, ನನ್ನ ಮಕ್ಕಳು ಒಳ್ಳೆ ಸ್ಕೂಲ್‌ನಲ್ಲಿ ಎಜುಕೇಷನ್ ಪಡಿಬೇಕು, ಅವರು ಫ್ಯೂಚರ್ ಚೆನ್ನಾಗಿರಬೇಕು ಅಂತ. ಆದರೆ ತುಂಬ ಬಡ ಮತ್ತು ಸಾಮಾಜಿಕವಾಗಿ ಹಿಂದುಳಿದವರಿಗೆ ಅದು ಕಷ್ಟ ಆಗಿರುತ್ತೆ. ಅದಕ್ಕೆ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಪ್ರಕಾರ ಎಲ್ಲ ಪ್ರೈವೇಟ್ ಸ್ಕೂಲ್‌ಗಳು, ಮೈನಾರಿಟಿನ ಹೊರತುಪಡಿಸಿ ಎಲ್ಲ ಪ್ರೈವೇಟ್ ಸ್ಕೂಲ್‌ಗಳು 25% ಸೀಟ್‌ಗಳನ್ನು ಆರ್-ಟಿ-ಇ ಆ್ಯಕ್ಟ್ ಪ್ರಕಾರ ಕೊಟ್ಟಿರಬೇಕು. ಈ ಆರ್-ಟಿ ಆ್ಯಕ್ಟ್ ಪ್ರಕಾರ 1ನೇ ಕ್ಲಾಸಿಂದ ಅವನು 8th ಸ್ಟ್ಯಾಂಡರ್ಡ್ ಅಂದರೆ 14th ಇಯರ್‌ವರೆಗೆ ಫ್ರೀ ಎಜುಕೇಷನ್ ಕೊಡ್ತಾರೆ. ಇದು ಸ್ಕೂಲು ನಿಮ್ಮ ನೆರೆಹೊರೆ ಅಂತ. ಆದರೂ ನಿಮ್ಮ ವಾಸವಿರುವ ಆಧಾರ್ ಕಾರ್ಡ್‌ನಲ್ಲಿ ಯಾವ ಅಡ್ರೆಸ್ ಇರುತ್ತೆ, ಆ ಅಡ್ರೆಸ್‌ನ ಸುತ್ತ ಇರೋ ಸ್ಕೂಲ್‌ನಲ್ಲಿ ಯಾವ್ದು ನಿಯರೆಸ್ಟ್ ಇರುತ್ತೆ ಆ ಸ್ಕೂಲಿಗೆ ಪ್ರೊವಿಷನ್ ಇರುತ್ತೆ. ಆದರೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕಾದರೆ ಡೈರೆಕ್ಟ್ ನೀವು ಶಿಕ್ಷಣಾಧಿಕಾರಿಗಳ ಕಚೇರಿಗೆ ಹೋಗ್ಬೋದು. ಈಗ ಕರ್ನಾಟಕದಲ್ಲಿ ಅಧಿಸೂಚನೆಯನ್ನು ಲಾಸ್ಟ್ ಮಾರ್ಚ್ ಎಂಡಿಗೆ ಬಿಟ್ಟಿದ್ದಾರೆ. ಈಗ ಅದು ಟ್ರಯಲ್ಸ್ ಫೇಸಲ್ಲಿದೆ. ನೀವು 15ನೇ ತಾರೀಕು ಏಪ್ರಿಲಿಂದ 12ನೇ ತಾರೀಕು ಮೇ ಒಳಗಡೆ ನೀವು ಅರ್ಜಿಗಳನ್ನು ಕೊಡ್ಬೋದು. ಅರ್ಜಿಗಳು ಆನ್ಲೈನ್ ಆಗಿರುತ್ತೆ, ಆಫ್ಲೈನು ಇರುತ್ತೆ. ಆನ್ಲೈನು ಡೈರೆಕ್ಟಾಗಿ ನೀವು ಕರ್ನಾಟಕ ಗೌರ್ಮೆಂಟ್ ಅಲ್ಲಿ ಕೆಳಗಡೆ ನಾನು ಡಿಸ್ಕ್ರಿಪ್ಷನಲ್ಲಿ ಅದರ ವೆಬ್ಸೈಟ್ ಲಿಂಕ್ ಹಾಕಿರ್ತೀನಿ, ನೀವು ಬೇಕಾದರೆ ಅದನ್ನು ಜಸ್ಟ್ ಚೆಕ್ ಮಾಡಿ. ಆಫ್ಲೈನನ್ನು ನೀವು ಮಾಡ್ಬೋದು. ಶಿಕ್ಷಣಾಧಿಕಾರಿಗಳ ಇಲಾಖೆ ಕಚೇರಿಯಲ್ಲಿ ಅರ್ಜಿ ಇರುತ್ತೆ, ಅದನ್ನು ದಾಖಲಾತಿ ಒಟ್ಟಿಗೆ ಕೊಟ್ಟರೆ ಅವರು ಅದನ್ನು ಪ್ರೊಸೆಸ್ ಮಾಡ್ತಾರೆ. ಅಲ್ಲಿ ಯಾವುದೆಲ್ಲ ದಾಖಲಾತಿ ಬೇಕು ಅಂದರೆ, ಒಂದು ಮಕ್ಕಳ ಜನನ ಸರ್ಟಿಫಿಕೇಟು ಮತ್ತು ಆದಾಯ ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ನೆಕ್ಸ್ಟು ಅಲ್ಲಿ ವಾಸಿಸುವ ಒಂದು ಸರ್ಟಿಫಿಕೇಟು, ನಾರ್ಮಲಾಗಿ BPL ಕಾರ್ಡ್ಗಳಿದ್ದರೆ ಅದು ಆ ಕಾರ್ಡ್ಗಳು ಬೇಕಾಗಿರುತ್ತೆ. ಬೇರೆ ಯಾವ್ದಾದ್ರು ಈ ಶಾಲೆ ದಾಖಲಾತಿ ಅಥವಾ ಬೇರೆ ಏನಾದರೂ ಇದ್ದರೆ ಅದನ್ನು ಅವ್ರು ಕೇಳ್ತಾರೆ, ಅದನ್ನು ಕೊಟ್ಟಿರಿ ಅಷ್ಟೇ. 25ನೇ ತಾರೀಕು ಮಾರ್ಚ್ಗೆ ಅದರದ್ದು ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಆಲ್ರೆಡಿ ಆ ಪ್ರೊಸೆಸ್ಸಲ್ಲಿದೆ. ಈಗ ಅದು ಟ್ರಯಲಿಂಗ್ ಫೇಸಲ್ಲಿದೆ. 9ರಿಂದ 11ನೇ ತಾರೀಕುವರೆಗೂ ಅದು ಟ್ರಯಲಿಂಗ್ ಫೇಸ್, ಅದು ನೋಡ್ಕೋತಾರೆ ಅವರು. ನೆಕ್ಸ್ಟು 15ನೇ ತಾರೀಕು ಏಪ್ರಿಲಿಂದ 12ನೇ ತಾರೀಕು ಮೇವರೆಗಡೆ ಪೋಷಕರು ಅರ್ಜಿಗಳನ್ನು ಕೊಡಬೇಕು. ಇದು ಆನ್ಲೈನ್ ಆಗ್ಬೋದು, ಆಫ್ಲೈನ್ ಆಗ್ಬೋದು. ಹೇಳಿದ್ದೀನಲ್ಲ, ಆನ್ಲೈನ್ ಇದ್ದರೆ ಡೈರೆಕ್ಟಾಗಿ ವೆಬ್ಸೈಟ್ ಲಿಂಕ್ ಇರುತ್ತೆ, ಆಫ್ಲೈನ್ ಆಗಿದ್ದರೆ ಡೈರೆಕ್ಟ್ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ಹೋಗ್ಬಿಟ್ಟು ಅಲ್ಲಿ ಅರ್ಜಿನ ಕೊಟ್ಟು ಅದರೊಟ್ಟಿಗೆ ದಾಖಲಾತಿ ಕೊಟ್ಟರೆ ಅವರು ಅದನ್ನು ಪ್ರೊಸೆಸ್ ಮಾಡ್ತಾರೆ. ಅದಾದಮೇಲೆ ನೀವು ಕೊಟ್ಟ ಸೆಕೆಂಡ್ ಡೇಯಿಂದನೇ 16ನೇ ತಾರೀಕಿಂದನೇ ಆ ದಾಖಲಾತಿಗಳ ಪರಿಶೀಲನೆ ಸ್ಟಾರ್ಟ್ ಆಗುತ್ತೆ. ಅಂದರೆ ನೀವು ಫೇಕಾಗಿ ಕೊಟ್ಟಿದ್ದೀರಾ ಅಥವಾ ಒರಿಜಿನಲಾಗಿ ಕೊಟ್ಟಿದ್ದೀರಾ, ಅದು ಕರೆಕ್ಟಾಗಿದೆಯಾ, ಅಥವಾ ಅದು ಕೆಲವು ಸಲ ಅವರದ್ದು ಆದಾಯ ಚೆನ್ನಾಗಿ ಇದಿರಲ್ಲ, ಅಥವಾ ಅಡ್ರೆಸ್ ರಾಂಗ್ ಆಗಿರುತ್ತೆ, ಅಥವಾ ಫೇಕ್ ಆಗಿರ್ಬೋದು. ಅಂಥ ಅಪ್ಲಿಕೇಶನ್ಗಳನ್ನು ಅವರು ರಿಜೆಕ್ಟ್ ಮಾಡೋಕ್ಕೆ ಹೋಗ್ತಾರೆ. ಅದಾದಮೇಲೆ ಫಸ್ಟ್ ಫೇಸ್, ಸೆಕೆಂಡ್ ಫೇಸ್ ಇರುತ್ತೆ. ಅದು ಯೂಶ್ವಲಿ ಮೇ ಎಂಡಿಗೆ ಇರುತ್ತೆ. 25th ಮೇ ಒಳಗಡೆ ಅದು ಮುಗಿಯುತ್ತೆ. ಈವನ್ ನೀವು ಮುಗಿದು ನೆಕ್ಸ್ಟ್ 10 ಡೇಸ್ ಅವರು ಕಾಲ ಕೊಡ್ತಾರೆ, ಸ್ಕೂಲ್ಗೆ ಹೋಗಿ ಅಡ್ಮಿಷನ್ ಆಗಿರಬೇಕು. ನೆಕ್ಸ್ಟ್ ಅದಾದಮೇಲೆ ಸೆಕೆಂಡ್ ಫೇಸ್ ಸ್ಟಾರ್ಟ್ ಆಗುತ್ತೆ. ಸೆಕೆಂಡ್ ಫೇಸು 9th ಒಳಗಡೆ ಮುಗಿಯುತ್ತೆ. ಸೊ ತುಂಬ ದಿನ ಇಲ್ಲ. ತುಂಬ ಜನಕ್ಕೆ ದಿನಾಂಕ ಗೊತ್ತಾಗಲ್ಲ. ಕೆಲವು ಸಲ ಅವರು ನೆನ್ಪಿಟ್ಕೊಂಡು ಹೋಗಬೇಕು ಅಂತ ಇಟ್ಕೊಂಡಿರ್ತಾರೆ, ಅವರಿಗೆ ಮಾಹಿತಿ ಕರೆಕ್ಟಾಗಿ ಹೋಗಿರಲ್ಲ. ಅಂಥವರಿಗಾಗಿ ಈ ವಿಡಿಯೋ ಮಾಡಿರ್ತೀನಿ ಅಷ್ಟೇ. ಇದು ತುಂಬ ಎಲ್ರಿಗೂ ಯೂಸ್ ಆಗಲ್ಲ, ಆದರೆ ನಿಮ್ಗೆ ಗೊತ್ತಿರಲಿ, ತುಂಬ ಜನಕ್ಕೆ ಇನ್ಫಾರ್ಮೇಷನಿಂದನೇ ಅವಕಾಶನ ಕಳ್ಕೊತಾರೆ. ಆ ಅವಕಾಶನ ಕಳ್ಕೊಳ್ಳೋಕ್ಕೆ ನೀವು ಬಿಡಬೇಡಿ. ನಿಮ್ಮಿಂದ ಆದ ಒಂದು ಚಿಕ್ಕ ಹೆಲ್ಪನ್ನು ಮಾಡಿ. ಈ ಮಾಹಿತಿನ ಶೇರ್ ಮಾಡಿದ್ರೆ ಅಟ್ಲೀಸ್ಟ್ ತುಂಬ ಜನಕ್ಕೆ ಹೆಲ್ಪ್ ಆಗ್ಬೋದು. ಅವರು ಅದನ್ನು ಕರೆಕ್ಟ್ ಟೈಮಿಗೆ ಅದನ್ನು ದಾಖಲಾತಿನ ಹೊಂದಿಸಿ ಅರ್ಜಿನ ಕೊಡೋಕ್ಕೆ ಆಗತ್ತೆ. ನೋಡಿ, ತುಂಬ ತುಂಬ ಜನಕ್ಕೆ ಮಕ್ಕಳು ಚೆನ್ನಾಗಿ ಸ್ಕೂಲ್ಗೆ ಹೋಗಬೇಕು, ಒಳ್ಳೆ ಎಜುಕೇಷನ್ ಪಡಿಬೇಕು ಅಂತಿರುತ್ತೆ. ಬಟ್ ಅವ್ರಿಗೆ ಮಾಹಿತಿ ಇರಲ್ಲ, ಪ್ರೈವೇಟ್ ಸ್ಕೂಲಲ್ಲಿ ನಮ್ಮ ಮಕ್ಕಳನ್ನ ಫ್ರೀಯಾಗಿ ಎಜುಕೇಷನ್ ಮಾಡ್ಬೋದು ಅಂತ. ಅಂಥವರಿಗೆ ಈ ವಿಡಿಯೋನ ತಲುಪಿಸಿ ಅವರು ಟ್ರೈ ಮಾಡಲಿ. ಯಾಕೆ ಸುಮ್ಮನೆ ಬಿಡಬೇಕಲ್ವಾ? ಗೌರ್ಮೆಂಟಾಗಿ ಫೆಸಿಲಿಟಿ ಕೊಟ್ಟಿದೆ, ನಮ್ಮ ಜನರಿಗೋಸ್ಕರ ಫೆಸಿಲಿಟಿ ಇದೆ, ಅದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಈ ವಿಡಿಯೋನ ಮಾಡ್ತೀವಿ. ಇದರಲ್ಲಿ 15ನೇ ತಾರೀಕು ಏಪ್ರಿಲಿಂದ 12ನೇ ತಾರೀಕು ಮೇವರೆಗೆ ನಿಮಗೆ ಅರ್ಜಿ ಸಲ್ಲಿಸೋಕ್ಕಿರೋದು ಟೈಮ್. ಅದಾದಮೇಲೆ ಅವರು ನೋಟಿಫಿಕೇಷನ್ ಆನ್ಲೈನ್ ಮೊದಲ ಸುತ್ತಿನ ಸೀಟ್ಗಳನ್ನು 21 ಮೇಗೆ ಕೊಡ್ತಾರೆ. ನೀವು 21 ಮೇಗೆ ಅದನ್ನು ತಗೊಂಡ್ಮೇಲೆ ಅದು ಲಾಟ್ರಿಯಲ್ಲಿ ನಡೆಯುತ್ತೆ. ಆ ಸೀಟ್ಗಳು ಲಾಟ್ರಿಯಲ್ಲಿ ನಡೆಯುತ್ತೆ.
ಲಾಟ್ರಿಯಲ್ಲಿ ನಡೆದು ಅದನ್ನು ವೆಬ್ಸೈಟಿಗೆ ಹಾಕ್ತಾರೆ. ಅದಾದಮೇಲೆ ನೆಕ್ಸ್ಟು ನಿಮಗೆ 10 ಡೇಸ್ ಅಂದರೆ 8 ಡೇಸ್ ಕೊಡ್ತಾರೆ. 8 ಡೇಸ್ ಒಳಗಡೆ ಶಾಲೆಗೆ ಹೋಗಬೇಕು. ಇನ್ ಕೇಸ್ ಯಾರು ಹೋಗಿಲ್ಲ ಅಂದರೆ ಸೆಕೆಂಡ್ ರೌಂಡು ಪುನಃ ನಡೆಯುತ್ತೆ. ಸೆಕೆಂಡ್ ರೌಂಡಲ್ಲಿ ಸಿಕ್ಕಿದರೆ ಅವರು ಸೆಕೆಂಡ್ ರೌಂಡ್ ಆಗೋದು 10ನೇ ತಾರೀಕು, 9ನೇ ತಾರೀಕು ಆಗುತ್ತೆ. 9 ಜೂನ್ಗೆ ಸೆಕೆಂಡ್ ರೌಂಡ್ ಆಗುತ್ತೆ. ಅವರು 10ನೇ ತಾರೀಕಿಂದ 20ನೇ ತಾರೀಕು ಒಳಗಡೆ 10 ದಿನದೊಳಗಡೆ ಅವರು ಅಡ್ಮಿಷನ್ ಮಾಡ್ಕೊಂಡಿರಬೇಕು. ಅದಾದಮೇಲೆ ಅದನ್ನು ವೆಬ್ಸೈಟಲ್ಲಿ ಬಿಡ್ತಾರೆ, ಯಾರ್ಯಾರಿಗೆ ಸೀಟ್ ಸಿಕ್ಕಿದೆ, ಯಾವ ಸ್ಕೂಲಲ್ಲಿ ಸೀಟ್ ಸಿಕ್ಕಿದೆ ಅಂತ ಬಿಡ್ತಾರೆ. ಸೊ ಪ್ಲೀಸ್ ಡೋಂಟ್ ಮಿಸ್ ಮಾಡ್ಕೋಬೇಡಿ. ಮೇ ಬಿ ನಿಮಗೆ ಅವಶ್ಯಕ ಇಲ್ಲದೆ ಇರ್ಬೋದು, ಆದರೆ ಯಾರಿಗೂ ಒಬ್ಬರಿಗೆ ಅವಶ್ಯಕತೆ ಇರುತ್ತೆ. ಅವರಿಗೆ ಅದನ್ನು ಜಸ್ಟ್ ಇನ್ಫಾರ್ಮೇಷನ್ ಕೊಡಿ. ಏನಕ್ಕೆ ಅಂದರೆ ಇದೇನು ತುಂಬ ದಿನ ಇರಲ್ಲ. ಕೆಲವರಿಗೆ ಸುಮ್ಮನೆ ಕೈಯಲ್ಲಿರೋದು ಮಿಸ್ ಆಗಬಾರ್ದು, ಹೆಲ್ಪ್ ಆಗಲಿ. ಅವ್ರು ಯಾರೋ ಒಬ್ಬರು ಮಕ್ಕಳದ್ದು ಎಜುಕೇಷನ್ಗೆ ಹೆಲ್ಪ್ ಆದರೆ ಅಷ್ಟೇ ಸಾಕಲ್ವಾ. ಓಕೆ, ಬಾಯ್. ಈ ಸಂದೇಶ ನಿಮ್ಗೆ ಇಷ್ಟ ಆಗಿದ್ರೆ ಇದನ್ನು ದಯವಿಟ್ಟು ಶೇರ್ ಮಾಡಿ. ಇದರಿಂದ ನಿಮಗೇನು ಕಳ್ಕೊಳ್ಳೋದೇನಿರಲ್ಲ, ಜಸ್ಟ್ ಶೇರ್ ಮಾಡೋದಷ್ಟೇ. ಶೇರ್ ಮಾಡಿದರೆ ಯಾರೋ ಒಬ್ರಿಗಾದರೂ 100 ಜನರಲ್ಲಿ ಒಬ್ರಿಗೆ ಬೇಕಾಗಿರ್ಬೋದು, ಅವ್ರಿಗೆ ಸಿಕ್ಕಿರುತ್ತೆ. ಇನ್ನು ನಮಗೊಂದು ಸಪೋರ್ಟಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅದು ನಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.